ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಕುಮಾರ್ ಅಸ್ಟ್ರಾಲಜಿ ಮಾತಾಡೋದು. ಬನ್ನಿ ವೀಕ್ಷಕ ಬಂಧುಗಳು, ನಾನು ನಿಮಗೆ ಇವತ್ತು ಮಿಥುನ ಲಗ್ನ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ವಾಣಿ ಜ್ಯೋತಿಷಲ್ಲಿ ಯಾರೆಲ್ಲ ವೀಕ್ಷಣೆ ಮಾಡ್ತಾ ಎಲ್ಲರೂ ವಿಡಿಯೋನ ಶೇರ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಚಾನಲ್ನ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಮತ್ತೊಂದು ನಾನು ಕೇಳ್ಕೊತಾ ಇದ್ದೀನಿ. ಬನ್ನಿ ವೀಕ್ಷಕ ಬಂಧುಗಳೇ, ಇವತ್ತು ನಾವು ಮಿಥುನ ಲಗ್ನ ಬಗ್ಗೆ ನೋಡೋಣ. ಮಿಥುನ ಲಗ್ನದಲ್ಲಿ ಯಾವ ಗ್ರಹ ಶುಭ ಫಲ ನೀಡ್ತದ, ಯಾವ ಗ್ರಹ ಅಶುಭ ಫಲ ನೀಡ್ತದ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮಿಥುನ ಲಗ್ನಕ್ಕೆ ಮೊದಲನೇದಾಗಿ ಬುಧ ಗ್ರಹ ಏನು ಫಲ ನೀಡ್ತಾನಪ್ಪ, ಲಗ್ನಾಧಿಪತಿ ಆದಂಥ ಬುಧ ಗ್ರಹ ಏನು ಫಲ ನೀಡ್ತಾನ ಅಂತಂದ್ರೆ ಇವನು ಅತಿ ಶ್ರೇಷ್ಠವಾದ ಶುಭ ಫಲವನ್ನು ನೀಡ್ತಾನೆ. ಯಾಕಂದ್ರೆ ಲಗ್ನಾಧಿಪತಿ ಒಂದು, ಲಗ್ನಾಧಿಪತಿಗೆ ಸ್ವಂತ ಮನೆ ಒಂದು, ಮತ್ತು ಇನ್ನೊಂದೇನಪ್ಪ ಅಂದ್ರೆ ದಿಗ್ಬಲಿ ಗ್ರಹ ದಿಗ್ಬಲವಾದಪ್ಪ ಅಂದ್ರೆ ಅತಿ ಶುಭ ಮತ್ತು ಶ್ರೇಷ್ಠ ಫಲ ನೀಡ್ತಾನೆ. ಯಾಕಂದ್ರೆ ಬುಧನ ಜೊತೆ ಯಾವಾಗ ರವಿ ಗ್ರಹ ಇರ್ತಾನ, ಇಲ್ಲಿ ಬುಧ ಗ್ರಹ ಅಸ್ತವಾದರೂ ಯಾವುದೇ ರೀತಿಯಾದ ತೊಂದರೆ ಆಗುವುದಿಲ್ಲ. ಯಾಕಂದ್ರೆ ದಿಗ್ಬಲಿ ಗ್ರಹ ಅಸ್ತವಾದರೂ ಶುಭ ಫಲವನ್ನು ನೀಡ್ತದೆ, ದಿಗ್ಬಲಿ ಗ್ರಹ ಅಶುಭವಾದರೂ ಅಥವಾ ಅಸ್ತವಾದರೂ ಶುಭ ಫಲ ನೀಡ್ತದೆ. ಆದ ಕಾರಣ ಇಲ್ಲಿ ಇವನಿಗೆ ಅಸ್ತಂಗತ ದೋಷ ಬರುವುದಿಲ್ಲ. ಅಸ್ತಂಗತವಾದರೂ ಅವನಲ್ಲಿ ಶುಭ ಫಲ ಅವಶ್ಯವಾಗಿ ಇದ್ದೇ ಇರ್ತದೆ, ಶುಭ ಫಲ ನೀಡ್ತಾನೆ. ಇನ್ನು ಬುಧ ಗ್ರಹ ಏನೇನು ಕೊಡ್ತಾನಪ್ಪ ಫಲ ಅಂತಂದ್ರೆ ಕಲೆ, ಸಾಹಿತ್ಯ, ಸಂಗೀತ ಇದಕ್ಕೆಲ್ಲಕ್ಕೂ ಬುಧನ ಬೇಕು. ಕಲೆಗಂತೆ ಅವಶ್ಯವಾಗಿ ಬುಧ ಬೇಕೇ ಬೇಕು. ಯಾಕಂದ್ರೆ ಇದು ಬುದ್ಧಿ ಚತುರದಿಂದ ಆಗುವಂಥ ಕೆಲಸ. ಬರೀ ಸುಂದರವಾಗಿದ್ದು ನಡೆಯೋದಿಲ್ಲ, ಅವನಲ್ಲಿ ಬುದ್ಧಿ ಚತುರತೆನೇ ಬೇಕಾಗಿರ್ತದೆ. ಸಾಹಿತ್ಯಕ್ಕಂತೆ ಅತಿ ಶ್ರೇಷ್ಠ ಫಲ ನೀಡ್ತಾನೆ ಬುಧ. ಯಾಕಂದ್ರೆ ಬರವಣಿಗೆಗೆ ಅವಶ್ಯವಾಗಿ ಬುಧ ಬೇಕೇ ಬೇಕು. ಯಾರಿಗೆ ಲಗ್ನದಲ್ಲಿ ಅಥವಾ ದ್ವಿತೀಯ ಸ್ಥಾನದಲ್ಲಿ ಬುಧ ಗ್ರಹ ಇರ್ತಾನಲ್ಲೋ ಅವ್ರ ಹ್ಯಾಂಡ್ ರೈಟಿಂಗ್ ಅತಿ ಸುಂದರವಾಗಿರ್ತದೆ, ಭಾಳ ಚಂದ ಬರೀತಾರೆ ಅವರು. ಬೇಕಾದಷ್ಟು ಸಾಹಿತ್ಯಗಳ ಜಾತಕ ತೆಗೆದು ನೋಡಿದ್ರು ಅಲ್ಲಿ ಬುಧ ಗ್ರಹನ ಪಾತ್ರ ತುಂಬ ಇರ್ತದೆ. ಒಂದು ಬುಧ ದಶೆ ಬಂದಿರ್ತದೆ, ಇಲ್ಲ ಬುಧ ಲಗ್ನದಲ್ಲಿ ಇರ್ತಾನೆ, ಬುಧ ಸ್ವಂತ ಮನೆಗೆ ಇರ್ತಾನೋ, ಬುಧ ದಶಮ ಸ್ಥಾನಕ್ಕೆ ಇರ್ತಾನೆ. ಇಷ್ಟಂತೆ ಬುಧ ಗ್ರಹನ ಫಲ ಅವಶ್ಯವಾಗಿ ನೀಡ್ತಿರ್ತಾನೆ ಬುಧ ಈ ಸ್ಥಾನಗಳಿದ್ದಾಗ. ಮತ್ತು ಈ ಇಲ್ಲಿ ಸಪ್ತಮ ಸ್ಥಾನವನ್ನು ಬುಧ ನೋಡೋದ್ರಿಂದ ಅವಂಗೆ ಬರುವಂತಹ ಪತ್ನಿ ಆಗಲಿ ಪತಿ ಆಗಲಿ ಅವರು ಸುಂದರವಾಗಿರ್ತಾರೆ ಮತ್ತು ಅವರು ಚತುರರಾಗಿರ್ತಾರೆ. ಗಣಿತಕ್ಕೆ ಸಂಬಂಧಪಟ್ಟಂಥ ಯಾವುದೇ ಸಬ್ಜೆಕ್ಟ್ ಯಾವುದೇ ವಿಷಯವಿರಲಿ ಅದರಲ್ಲಿ ಉನ್ನತ ಸ್ಥಾನವನ್ನು ಸಾಧಿಸುವಂಥ ಛಲವನ್ನು ಬುಧ ಗ್ರಹ ನೀಡ್ತಿರ್ತಾನೆ ಗಣಿತಕ್ಕೆ ಸಂಬಂಧಪಟ್ಟಂಥ. ಮತ್ತು ಇಂಗ್ಲೀಷ್, ಗಣಿತ ಮತ್ತು ಇಂಗ್ಲೀಷಕ್ಕೆ ಎರಡಕ್ಕೂ ಬುಧನ ಕಾರಕ. ಎರಡೂ ಅವಂಗ ಸರಿಯಾಗಿ ಒಲಿಬೇಕು ಅಥವಾ ತಿಳಿಬೇಕು, ಅವನದ್ರ ಬಗ್ಗೆ ಸ್ಪೀಚ್ ಮಾಡಬೇಕು, ಮಾತಾಡಬೇಕಂದ್ರೆ ಬುಧ ಗ್ರಹ ಬಲಿಷ್ಠವಾಗಿರಬೇಕು. ಬುಧ ಗ್ರಹ ಬಲಿಷ್ಠವಾಗಿತ್ತಪ್ಪ ಅಂದ್ರೆ ಇದನ್ನೆಲ್ಲವನ್ನು ಅವನು ಮಾಡಿರ್ತಾನೆ. ಎಷ್ಟೋ ಜನ ವಿದ್ಯಾವಂತರ ಆಗಿಲ್ಲ ಅಂತ ವಿದ್ಯೆನ ಕಲಿತಿಲ್ಲ ಅಂತಂದ್ರು ಉನ್ನತ ಸ್ಥಾನಕ್ಕೆ ಬಂದಾರ. ಯಾವ ಕಾರಣಕ್ಕಂದ್ರೆ ಬುಧ ಗ್ರಹಣ ಕಾರಣದಿಂದ. ಲಗ್ನದಲ್ಲಿ ಬುಧ ಇದ್ರೆ ಮಾತ್ರ ಅಂತಲ್ಲ, ದಶಮ ಸ್ಥಾನಕ್ಕೆ ಬುಧ ಬಂದಾಗೂ ಅವರು ಉನ್ನತ ಸ್ಥಾನಕ್ಕೆ ಬಂದಿರ್ತಾರೆ. ಹಾಗೆ ಬುಧ ಇಷ್ಟೆಲ್ಲಕ್ಕೂ ಕಾರಕನಾಗಿ ಶುಭ ಫಲವನ್ನು ನೀಡೋದ್ರಿಂದ ಲಗ್ನದಲ್ಲಿ ಬುಧ ಇರುವುದು ಶ್ರೇಷ್ಠ ಫಲ. ಇಲ್ಲಿ ಅವಂಗ ಕೇಂದ್ರಾಧಿಪತ್ಯ ದೋಷ ಬರುವುದಿಲ್ಲ. ಲಗ್ನದಲ್ಲಿ ಬುಧ ಇದ್ದಪ್ಪ ಅಂದ್ರೆ ಅವಂಗ ಕೇಂದ್ರಾಧಿಪತ್ಯ ದೋಷ ಬರುವುದಿಲ್ಲ. ಈ ಲಗ್ನಕ್ಕೆ ಗುರು ಮಾತ್ರ ಕೇಂದ್ರಾಧಿಪತ್ಯ ದೋಷವನ್ನು ತರ್ತಾನ. ಇವನು ಕನ್ಯಾ ರಾಶಿಯಲ್ಲಿದ್ದರೂ ಇವಂಗ ಕೇಂದ್ರಾಧಿಪತ್ಯ ದೋಷ ಬರುವುದಿಲ್ಲ. ಇಲ್ಲಿ ಗುರು ಗ್ರಹಕ್ಕೆ ಮಾತ್ರ. ಧನು ಮತ್ತು ಮೀನ ಲಗ್ನಕ್ಕೆ ಬುಧ ಗ್ರಹ ಕೇಂದ್ರಾಧಿಪತ್ಯ ದೋಷ ತೊಗೊಂಬಂದ್ರೆ, ಮಿತ್ರ ಮತ್ತು ಕನ್ಯಾ ಲಗ್ನಕ್ಕೆ ಗುರು ಕೇಂದ್ರಾಧಿಪತ್ಯ ದೋಷ ತೊಗೊಂಬರ್ತಾನೆ. ಆದರೆ ಇಲ್ಲಿ ಇವಂಗ ಕೇಂದ್ರಾಧಿಪತ್ಯ ದೋಷ ಬರುವುದಿಲ್ಲ. ಆದ ಕಾರಣ ಇವನು ಶುಭ ಫಲವನ್ನು ಅವಶ್ಯವಾಗಿ ನೀಡುತ್ತಿರ್ತಾನೆ ಬುಧ ಗ್ರಹ ಲಗ್ನದಲ್ಲಿ ಇರುವುದು. ಇನ್ನು ಈ ಲಗ್ನಕ್ಕೆ ಚಂದ್ರ ಏನು ಫಲ ನೀಡ್ತಾನಪ್ಪ ಅಂತಂದ್ರೆ ದ್ವಿತೀಯಾಧಿಪತಿ ಆದಂಥ ಚಂದ್ರ ಶುಭ ಫಲವನ್ನು ನೀಡ್ತಾನೆ. ಚಂದ್ರನಿಗೆ ಯಾವ ಶತ್ರು ಇಲ್ಲ, ಬುಧನಿಗೆ ಚಂದ್ರ ಶತ್ರು. ಚಂದ್ರ ಬುಧ ಶತ್ರುವಾದರೂ ಚಂದ್ರ ಯಾವುದೇ ಕಾರಣಕ್ಕೂ ಅಶುಭ ಫಲವನ್ನು ನೀಡುವುದಿಲ್ಲ. ಬುಧ ಏನಾದರೂ ಚಂದ್ರ ಮನೆಯಲ್ಲಿ ಅಶುಭ ಫಲ ನೀಡಬಹುದು, ಬಟ್ ಚಂದ್ರ ಮಿಥುನ ಲಗ್ನಕ್ಕೆ ಶುಭ ಫಲವನ್ನು ನೀಡ್ತಾನೆ. ಧನಾಧಿಪತಿ ಮತ್ತು ದ್ವಿತೀಯಾಧಿಪತಿ ಕುಟುಂಬಾಧಿಪತಿ ಆದಂಥ ಶುಭ ಗ್ರಹ ಚಂದ್ರ ಲಗ್ನದಲ್ಲಿದ್ದಪ್ಪ ಅಂದ್ರೆ ಶ್ರೇಷ್ಠ ಫಲ ಮತ್ತು ಶುಭ ಫಲವನ್ನು ನೀಡ್ತಾನೆ. ಅಶುಭ ಸಂಬಂಧ ಬಂದಾಗ ಮಾತ್ರ ಸ್ವಲ್ಪ ವಿಚಾರ ಮಾಡಬೇಕು. ಅಕಸ್ಮಾತ್ ಆಗಿಲಿ ರವಿ ಚಂದ್ರ ಬುಧ ಮೂರೂ ಜನ ಸೇರಿದ್ರಂದ್ರೆ ಅವಾಗ ಒಂದು ಸ್ವಲ್ಪ ದೋಷಕಾರಕನಾಗ್ತಾನೆ. ಅಮಾವಾಸ್ಯೆ ಕೂಡುವುದರಿಂದ ಆದಾಗ ಮಾತ್ರ ಸ್ವಲ್ಪ ಪ್ರಮಾಣದ ಅಶುಭ ಫಲವನ್ನು ನೀಡಬಹುದು. ಅದನ್ನು ಬಿಟ್ಟರೆ ಇವನು ಒಳ್ಳೆಯ ಫಲ ನೀಡ್ತಾನೆ. ಮತ್ತು ಈ ಲಗ್ನಕ್ಕೆ ರವಿ ಗ್ರಹ ಏನು ಫಲ ನೀಡ್ತಾನಪ್ಪ ಅಂದ್ರೆ ರವಿ ಗ್ರಹ ತೃತೀಯಾಧಿಪತಿ ಆಗ್ತಾನೆ. ತೃತೀಯಾಧಿಪತಿ ಇವನು ಶೌರ್ಯ, ಸಾಹಸ, ಧೈರ್ಯ ಇವನ್ನೆಲ್ಲ ನೀಡ್ತಾನೆ. ಯಾಕಂದ್ರೆ ಇದು ಈಗೋ ಗ್ರಹ. ರವಿ ಗ್ರಹ ಲಗ್ನದಪ್ಪ ಅಂದ್ರೆ ಆ ಮನುಷ್ಯಾಗ ಈಗೋ ಜಾಸ್ತಿ, ನಾನು ಅಹಂ ಜಾಸ್ತಿ ಇರ್ತದ. ಲಗ್ನ ಇದ್ರೆ ಒಳ್ಳೆ ಫಲ ನೀಡ್ತಾನೆ ಇಲ್ಲತ್ತಲ್ಲ. ಯಾಕಂದ್ರೆ ಇವನು ಕ್ರೂರ ಗ್ರಹ, ಅಶುಭ ಗ್ರಹಣಲ್ಲ ಶುಭ ಗ್ರಹಣಲ್ಲ, ಕ್ರೂರ ಗ್ರಹವಾಗಿರೋದ್ರಿಂದ ಮಿಕ್ಸ್ ಫಲ ನೀಡ್ತಾನೆ. ಅಹಂ ಅನ್ನೋದು ಸ್ವಲ್ಪ ಕ್ರೂರತನ ತೋರಿಸ್ತದೆ. ನಾನು ಅನ್ನುವಂಥ ಅಹಂ ಬಂತಂದ್ರೆ ವ್ಯಕ್ತಿಗೆ ಅವನ ತಲೆ ತೆಗಿಸುವಂತ ಚಾನ್ಸ್ ಬರ್ತದೆ, ಅವನಿಂದ ಕೆಟ್ಟ ಫಲ ನೀಡ್ತಿರ್ತಾವ. ಆದ ಕಾರಣ ಇವನು ಅಶುಭ ಫಲ ನೀಡ್ತಾನೆ ಸ್ವಲ್ಪ ಪ್ರಮಾಣದ. ಧೈರ್ಯ ಸಾಹಸಕ ಇವನು ಎತ್ತಿದ ಕೈ. ರವಿ ಗ್ರಹ ತೃತೀಯಾಧಿಪತಿ ಆಗಿ ಬಂದು ಲಗ್ನದಲ್ಲಿದ್ದಪ್ಪ ಅಂದ್ರೆ ಇವನು ವ್ಯಕ್ತಿಯನ್ನ ಅಥವಾ ಜಾತಕನನ್ನ ಒಳ್ಳೆಯ ಸಮಾಜದಲ್ಲಿ ಉನ್ನತ ವ್ಯಕ್ತಿ ಮಾಡಿರ್ತಿರ್ತಾನೆ. ಯಾಕಂದ್ರೆ ಅಹಂ ಅನ್ನೋದು
ಗ್ರಹಗಳ ಸಂಬಂಧ ಮೇಲೆ ಬರ್ತಾ ಇರ್ತದ, ಸ್ವಲ್ಪ ಶುಭ ಸಂಬಂಧ ಬಂತಪ್ಪ ಅಂದ್ರೆ ಸ್ವಲ್ಪ ಕಡಿಮೆ ಆಗ್ತದ. ಹೆಂಗಾದ್ರೂ ಬುಧ ಇರ್ತಾನಲ್ಲ, ಆದ ಕಾರಣಕ್ಕೋಸ್ಕರ ಅಷ್ಟೊಂದು ಕೆಟ್ಟ ಫಲ ಬರೋದಿಲ್ಲ. ಚಂದ್ರ ಅಮಾವಾಸ್ಯೆ ಆಗಿತ್ತಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಅಶುಭ ಫಲ ನೀಡ್ತದ. ಏನೇ ಆದ್ರೂ ಲಗ್ನದಲ್ಲಿ ಈ ಲಗ್ನಕ್ಕೆ ರವಿ ಗ್ರಹ ಲಗ್ನದಿರೋದು ಒಳ್ಳೆಯದು. ಮತ್ತಿನ್ನ ಈ ಲಗ್ನಕ್ಕೆ ಚತುರ್ಥಾಧಿಪತಿ ಅವನ ಬುಧನಾಕನ ಒಳ್ಳೆಯ ಫಲ. ಪಂಚಮಾಧಿಪತಿ ಮತ್ತು ದ್ವಾದಶಾಧಿಪತಿ ಆದಂಥ ಶುಕ್ರ ಏನು ಫಲ ನೀಡ್ತಾನಪ್ಪ ಅಂದ್ರೆ ಅವನು ಶ್ರೇಷ್ಠ ಫಲ ನೀಡ್ತಾನೆ. ಯಾಕಂದ್ರೆ ಬುಧ ಮತ್ತು ಶುಕ್ರ ಇಬ್ರು ಮಿತ್ರಗ್ರಹವಾಗಿರೋದ್ರಿಂದ ಇಲ್ಲಿ ಶುಭ ಫಲವನ್ನು ನೀಡ್ತಾನೆ, ಅಷ್ಟೊಂದು ಅಶುಭ ಫಲವನ್ನು ನೀಡುವುದಿಲ್ಲ. ದ್ವಾದಶಾಧಿಪತಿ ಆಗಿರ್ಬೋದು, ಆದರೆ ಪಂಚಮಾಧಿಪದ ಮೊದಲು ನೀಡಿ ಆಮೇಲೆ ದ್ವಾದಶಾಧಿಪತಿ ನೀಡೋದ್ರಿಂದ ಮತ್ತು ಇಲ್ಲಿ ಶುಭ ಗ್ರಹಗಳ ಸಂಬಂಧ ಬರೋದ್ರಿಂದ ಇದು ಕಲೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಗ್ರಹವಾಗಿರೋದ್ರಿಂದ ಮತ್ತು ಶೃಂಗಾರಕ್ಕೆ ಅತಿ ಜಾಸ್ತಿ ಆದ ಮಹತ್ವವನ್ನು ಕೊಡ್ತಾನೆ ಲಗ್ನದಲ್ಲಿ. ಅದು ಶುಭಮಣಿಯಲ್ಲಿ ಮಿಥುನ ರಾಶಿಯಲ್ಲಿ ಬುಧನ ಜೊತೆ ಈ ಶುಕ್ರ ಸೇರಿದಪ್ಪ ಅಂದ್ರೆ ಶೃಂಗಾರಕ್ಕೆ ಅತಿ ಜಾಸ್ತಿ ಮಹತ್ವವನ್ನು ನೀಡೋದು ಪ್ರಯತ್ನ ಮಾಡ್ತಾರೆ. ಸಪ್ತಮಕ್ಕೆ ಕನೆಕ್ಟ್ ಆಗ್ತದಲ್ಲ ಈ ಗ್ರಹ ಶುಕ್ರ ಬುಧ ಇವರು ಸಪ್ತಮಕ್ಕೆ ಕನೆಕ್ಟ್ ಆಗೋದ್ರಿಂದ ಶೃಂಗಾರಕ್ಕೆ ಜಾಸ್ತಿ, ಬ್ಯೂಟಿ ಪಾರ್ಲರ್ಗೆ ಅಥವಾ ಬ್ಯೂಟಿಗೆ, ಸೌಂದರ್ಯವರ್ಧಕ ವಸ್ತುಗಳಿಗೆ ಮತ್ತು ಇದು ಬಿಸ್ನೆಸ್ ಮಾಡುವಂತಹ ಯೋಗನ ಆಗ್ತದೆ ಇವರಿಗೆ. ಶುಕ್ರ ಬುಧ ಲಗ್ನದಲ್ಲಿ ನಿಂತು ಸಪ್ತಮ ರಾಶಿಯನ್ನು ನೋಡೋದ್ರಿಂದ ಇದು ಬಿಸ್ನೆಸ್ ಸಂಬಂಧಪಟ್ಟಂತಹ ಜಾತಕನೂ ಆಗ್ತದೆ. ಇವರು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆದ್ರೆ ಆಗಬಹುದು. ಮತ್ತು ಈ ಲಗ್ನಕ್ಕೆ ಅಷ್ಟಾಧಿಪತಿ ಮತ್ತು ಲಾಭಾಧಿಪತಿಯಾದಂಥ ಕುಜಗ್ರಹ ಏನು ಫಲ ನೀಡ್ತಾನಪ್ಪ ಅಂದ್ರೆ ಅಷ್ಟೊಂದು ಶುಭ ಫಲವನ್ನು ನೀಡುವುದಿಲ್ಲ. ಮಿಥುನ ಲಗ್ನಕ್ಕೆ ಕುಜಗ್ರಹ ಶುಭ ಗ್ರಹ ಸಂಬಂಧ ಬರಲಿ ಬರದೇನೆ ಇರಲಿ, ಏನೇ ಆದರೂ ಮಿಥುನ ಲಗ್ನಕ್ಕೆ ಶತ್ರುಗ್ರಹವಾದಂತಹ ಗ್ರಹ ಅಲ್ಲಿ ಸ್ಥಿತವಾತಂದ್ರೆ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಕುಜಗ್ರಹ ಏನಾದರೂ ಸ್ಥಿತವಾಯ್ತಂದ್ರೆ ಅಲ್ಲಿಯೂ ಶುಭ ಫಲವನ್ನು ನೀಡುವುದೇ ಇಲ್ಲ. ಇದು ಕೋಪಿಷ್ಟ ಗ್ರಹ, ರಕ್ತಕಾರಕ ಗ್ರಹ, ಈಗೋ ಗ್ರಹ. ಆ ಥರದ್ದೆಲ್ಲವೂ ಆಗೋಕ್ಕಿಂತನೂ ಮುಂಚಿತವಾಗಿ ಇದು ಅಶುಭ ಮತ್ತು ಶತ್ರುಕ್ಷೇತ್ರ ಅವಂಗಾಗ್ತದ. ಇದು ಗ್ರಹ ಅಶುಭವಾದರೂ ಅವನಿಗೆ ಶತ್ರುಕ್ಷೇತ್ರವಾಗೋದ್ರಿಂದ ಇಲ್ಲಿ ಕುಜಗ್ರಹ ಶುಭ ಫಲ ನೀಡೋದಿಲ್ಲ. ಮತ್ತು 4, 7, 8 ಕನೆಕ್ಟ್ ಆಗೋದ್ರಿಂದ ಎಸ್ಪೆಷಲಿ ಸ್ತ್ರೀ ಜಾತಕಕ್ಕೆ ಇವನೇನಾದರೂ ಲಗ್ನದಲ್ಲಿ ಬಂದು ಸ್ಥಿತನಾದಪ್ಪ ಅಂದ್ರೆ ಕುಜಗ್ರಹ ಒಳ್ಳೆಯ ಫಲ ನೀಡುವುದಿಲ್ಲ. ವೈವಾಹಿಕ ಜೀವನದಲ್ಲಿ ಅತಿ ಕೆಟ್ಟ ಫಲವನ್ನು ಅಥವಾ ಅತಿ ದುರ್ಗತಿಯನ್ನು ತರುವಂತಹ ಫಲ ಈ ಕುಜಗ್ರಹ ಈ ಲಗ್ನ ನೀಡ್ತಾನೆ. ಅದರಿಂದ ಇಲ್ಲಿ ಇರುವುದು ಒಳ್ಳೆಯದಲ್ಲ. ಇನ್ನು ಈ ಲಗ್ನಕ್ಕೆ ಸಪ್ತಮಾಧಿಪತಿ ಮತ್ತು ದಶಮಾಧಿಪತಿಯಾದಂತಹ ಗುರುಗ್ರಹ ಲಗ್ನದ ಸ್ಥಿತವಾದಪ್ಪ ಅಂದ್ರೆ ಶುಭ ಫಲ ನೀಡ್ತಾನೆ. ಯಾಕಂದ್ರೆ ಬುಧ ಗುರು ಶತ್ರುಗ್ರಹವಾದರೂ ಲಗ್ನದಲ್ಲಿ ಗುರು ದಿಗ್ಬಲಿ ಆದಪ್ಪ ಅಂದ್ರೆ ತನ್ನ ಅಶುಭವನ್ನು ಕಳ್ಕೊಂಡು ಶುಭವಾಗಿ ಶುಭ ಫಲವನ್ನು ನೀಡ್ತಾನೆ. ಇವನಿಗೆ ಕೇಂದ್ರಾಧಿಪತಿ ದೋಷ ಬರುವುದಿಲ್ಲ, ಯಾಕಂದ್ರೆ ಇವನಿಗೆ ಸ್ವಂತ ಮನೆ ಆಗಿರೋದಿಲ್ಲ. ಆದ ಕಾರಣ ಇಲ್ಲಿ ಇವಂಗ ಕೇಂದ್ರಾಧಿಪತಿ ದೋಷ ಬರುವುದಿಲ್ಲ. ಇಲ್ಲಿ ಶುಭ ಫಲವನ್ನು ಅವಶ್ಯವಾಗಿ ಗುರುಗ್ರಹ ನೀಡ್ತಾನೆ. ಸಪ್ತಮ ನೋಡ್ತಾನ, ಪಂಚಮ ನೋಡ್ತಾನ ಮತ್ತು ಭಾಗ್ಯ ನೋಡೋದ್ರಿಂದ ಇದೆಲ್ಲ ಮನೆಗಳಿಗೂ ಒಳ್ಳೆಯ ವಿಶೇಷತೆಯನ್ನು ಗುರುಗ್ರಹ ನೀಡುವುದರಿಂದ ಒಳ್ಳೆಯ ಫಲ ನೀಡ್ತಾನೆ. ಮತ್ತು ಈ ಲಗ್ನಕ್ಕೆ ಅಷ್ಟಮಾಧಿಪತಿ ಮತ್ತು ಭಾಗ್ಯಾಧಿಪತಿ ಆದಂತಹ ಶನಿಗ್ರಹ ಅಷ್ಟೊಂದು ಶುಭ ಫಲವನ್ನು ನೀಡುವುದಿಲ್ಲ. ಇಲ್ಲಿರುವುದು ತುಂಬಾ ಒಳ್ಳೆಯದಲ್ಲ. ಶನಿಗ್ರಹ ಲಗ್ನದಿರುವುದು ಮೊದಲೇ ಒಳ್ಳೆಯದಲ್ಲ, ಯಾಕಂದ್ರೆ ಮೊದಲೇ ಅಶುಭ ಗ್ರಹ, ನೈಸರ್ಗಿಕವಾಗಿ ಅಶುಭ ಗ್ರಹವಾಗಿರೋದ್ರಿಂದ ಶನಿ ಇಬ್ಬರು ಮಿತ್ರಗ್ರಹವಾಗಿದ್ದರು. ಮಿಥುನ ಲಗ್ನದೊಳಗೆ ಶನಿಗ್ರಹ ಇರುವುದು ಅಷ್ಟು ಒಳ್ಳೆಯದಲ್ಲ. ಯಾಕಂತಂದ್ರೆ ಇದು ಶುಭ ಗ್ರಹದ ಮನೆ ಒಂದಾದ್ರೆ ಇವನು ಇಲ್ಲಿ ಅಷ್ಟಮಾಧಿಪತಿ ಆಗಿ ಬರ್ತಾನ. ಅಷ್ಟಮಾಧಿಪತಿ ಲಗ್ನದಿರುವುದು ಅಷ್ಟು ಒಳ್ಳೆಯದಲ್ವೇ ಅಲ್ಲ. ಆದ ಕಾರಣ ಇಲ್ಲಿ ಕೇಂದ್ರ ಸಂಬಂಧ ಬರಬಹುದು. 1, 9 ಕೇಂದ್ರ ಸಂಬಂಧ ಬಂದ್ರೂ ಲಗ್ನದಲ್ಲಿ ಇರುವುದು ಒಳ್ಳೆಯದಲ್ಲ. ಇವನೇನಾದರೂ ಪಂಚಮದಲ್ಲಿದ್ದೇನಾದರೂ ಉಚ್ಚಸ್ಥಾನವಾಗಿ ಅಲ್ಲಿ ಬುಧನಿಗೆ ಸಂಬಂಧ ಬಂತಂದ್ರೆ ಒಳ್ಳೆಯದು. ಬಟ್ ಇಲ್ಲಿ ಲಗ್ನದಲ್ಲಿ ಈ ಶನಿಗ್ರಹ ಇದ್ದಪ್ಪ ಅಂದ್ರೆ ಆಲಸ್ಯ ಮಾಡುವುದು ಮತ್ತು ಇವನಿಗೆ ಶೌರ್ಯ ಜಾಸ್ತಿ ಮಾಡ್ತಾನೆ. ಸಾಹಸಮಯವಾದಂತಹ ಶೌರ್ಯವನ್ನು ಜಾಸ್ತಿ ಮಾಡ್ತಾನೆ. ಅದರಿಂದ ಅಶುಭ ಫಲವನ್ನು ನೀಡ್ತಾನೆ. ಸಾಹಸಮಯ ಅಥವಾ ಅತಿ ಆತಪ ಅಂತಂದ್ರೆ ಅದು ಅಪಾಯಕ ಕಾರಣವಾಗುವುದರಿಂದ ಇಲ್ಲಿ ಈ ಗ್ರಹ ಒಳ್ಳೆಯದಲ್ಲ. ಯಾಕಂದ್ರೆ ಅಶುಭ ಗ್ರಹ ತೃತೀಯ ಸ್ಥಾನದಲ್ಲಿ ಇರ್ಬೋದು, ತೃತೀಯ ಸ್ಥಾನ ನೋಡ್ತದ, 3ನೇ ದೃಷ್ಟಿ ನೋಡೋದ್ರಿಂದ ಶೌರ್ಯ ಜಾಸ್ತಿ ಆಗ್ತದ. ಬಟ್ ಆದ್ರೆ ಮತ್ತು ಇಲ್ಲಿ ಇನ್ನೊಂದು ಯಾಕಪ್ಪ ಅಂತಂದ್ರೆ ರವಿ ಗ್ರಹ ಸ್ಥಿತವಾಗಿರೋದ್ರಿಂದ ಇಲ್ಲಿ ಯಾವುದೂ ಸಂಬಂಧ ಬರ್ತದ. ರವಿ ಮತ್ತು ಶನಿ ಸಂಬಂಧ ಬಂತಂದ್ರೆ ಅಲ್ಲಿ ತಂದೆ ಕಾರಕವನ್ನು ಪೂರ್ತಿ ಹಾಳಾಗ್ತದ. ತಂದೆ ಕಾರಕ ಪೂರ್ತಿ ಹಾಳಾಗೋದ್ರಿಂದ ಇವನ ಜೀವನದಲ್ಲಿ ಲಕ್ ಅನ್ನೋದು ಅಥವಾ ಭಾಗ್ಯಸ್ಥಾನದ ಶುಭ ಫಲಗಳು ಹೋಗಿಬಿಡ್ತಾವೆ. ಆದ ಕಾರಣ ಇಲ್ಲಿ ಲಗ್ನದಲ್ಲಿ ಶನಿಗ್ರಹ ಇರುವುದು ಅಷ್ಟು ಒಳ್ಳೆಯದಲ್ಲ ಮತ್ತು ಸೂಕ್ತನೂ ಅಲ್ಲ. ಈ ಲಗ್ನಕ್ಕೆ ರಾಹು ಕೇತುಗಳು ಏನು ಫಲ ನೀಡ್ತಾರಪ್ಪ ಅಂತಂದ್ರೆ ಮೊದಲನೇದಾಗಿ ರಾಹುವನು ಈ ಸ್ಥಾನದ ಉಚ್ಚ ಸ್ಥಾನವನ್ನು ಪಡ್ಕೊಂಡ್ರು ಅವನು ಒಳ್ಳೆಯವನಲ್ಲ. ಯಾಕಂದ್ರೆ ಅಶುಭ ಗ್ರಹ ಒಂದೇದು. ಮತ್ತು ಅಲ್ಲಿ ಲಗ್ನಾಧಿಪತಿ ಜೊತೆ ಏನಾದಿದ್ರಪ್ಪ ಲಗ್ನವನ್ನು ಸ್ಪಾಯ್ಲ್ ಮಾಡ್ತಾನೆ, ಲಗ್ನಾಧಿಪತಿಯನ್ನು ಹಾಳು ಮಾಡ್ತಾನೆ. ಆ ಮನೆಯಲ್ಲಿ ಅವನ ಚಿಂತನೆ ಯೋಚನೆಗಳನ್ನು ಪೂರ್ತಿ ಹಾಳು ಮಾಡುವಂಥ ಪ್ರಯತ್ನ ರಾಹುಗ್ರಹ ಮಾಡ್ತಾನೆ. ಅತಿಯಾದ ಆಸೆ ನೀಡ್ತಾನೆ. ಇವನಿಗೆ ಜಾತಕ ಅತಿಯಾದ ಆಸೆ ನೀಡುವುದರಿಂದ ಅವನು ಕೆಟ್ಟ ಹಾದಿ ನೀಡುವಂಥ ಪ್ರಯತ್ನ ಆಗುತ್ತದೆ. ಆದ ಕಾರಣ ಇಲ್ಲಿ ಲಗ್ನಾಧಿಪತಿ ಜೊತೆ ಕೇತುಗ್ರಹ ಇರಬಹುದು. ಯಾಕಂದ್ರೆ ಇದು ಕೇತುಗ್ರಹ ರಿಸರ್ಚ್ ಹುಡುಕಾಟದ
ಗ್ರಹ. ಲಗ್ನದ ಕೇತು ಗ್ರಹ ಇತ್ತಪ್ಪ ಅಂದ್ರ ಅವನು ಆಧ್ಯಾತ್ಮಿಕ ವ್ಯಕ್ತಿ ಆಗ್ತಾನ, ಆಧ್ಯಾತ್ಮಿಕ ಒಳ್ಳೆ ಸಾಧನೆ ಮಾಡ್ತಾನ, ಒಳ್ಳೆಯ ಪ್ರವಚನಗಳನ್ನು ನೀಡುವಂತ ಪ್ರಯತ್ನ ಮಾಡ್ತಾನ. ಪ್ರವಚನಕ್ಕ ಬುಧ ಗ್ರಹನ ಕಾರಣ ಆಗ್ತಾನ. ಪ್ರವಚನ, ಆಧ್ಯಾತ್ಮಿಕ ವಿಷಯ, ದೇವರು ಈ ರೀತಿಯಾದಂತಹ ಎಲ್ಲ ವಿಷಯದಲ್ಲಿ ಜಾತಕ ಉನ್ನತ ಸ್ಥಾನಮಾನ ನೀಡಿದರೂ ವೈವಾಹಿಕ ಜೀವನನ ಪೂರ್ತಿ ಹಾಳು ಮಾಡುವಂತ ಪ್ರಯತ್ನ ಕೇತು ಗ್ರಹ ಮಾಡ್ತಾ. ಯಾಕಂದ್ರ ಕೇತು ಲಗ್ನದಲ್ಲಿ ಇದ್ದಂದ್ರ ಸಪ್ತಮದಲ್ಲಿ ರಾಹು ಇರ್ತಾನ. ಇಲ್ಲಿ ಕೋದಂಡ ರಾಹು ಅಂತೇವಿ ನಾವು. ಲಗ್ನದಲ್ಲಿ ಕೇತು ಇದ್ದಂದ್ರ ಸಪ್ತಮದ ರಾಹು ಇರ್ತಾನ. ರಾಹು ಅಷ್ಟು ಒಳ್ಳೆಯ ಫಲವನ್ನ ಕೊಡುದಿಲ್ಲ, ಸಪ್ತವನ್ನ ಹಾಳು ಮಾಡ್ತಾನ. ಅಲ್ಲಿ ಗುರು ಗ್ರಹ ಇದ್ದಪ್ಪ ಅಂದ್ರ ಗುರುವಿನ ಹಾಳು ಮಾಡ್ತಾನ. ಈ ರೀತಿ ಆಗೋದ್ರಿಂದ ಇಲ್ಲಿ ಕೇತು ಎಷ್ಟು ಒಳ್ಳೆಯದು, ಸಪ್ತಮದಲ್ಲಿ ರಾಹು ಇದ್ದು ಅಷ್ಟೇ ಕೆಡಿಸ್ತಾನ. ಈ ವ್ಯಕ್ತಿ ಲಗ್ನದಲ್ಲಿ ಕೇತು ಇರೋದ ವ್ಯಕ್ತಿ ಒಬ್ಬ ಸನ್ಯಾಸಿ ತರ ಬದುಕುವಂತ ಪ್ರಯತ್ನ ಮಾಡ್ತಾನ. ಅಂದ್ರೆ ಅತಿಯಾದ ಆಸೆಗಳು ಇರೋದಿಲ್ಲ ಅವಂಗ, ಹುಡುಕಾಟವನ್ನು ಜಾಸ್ತಿ ಆಧ್ಯಾತ್ಮಿಕದ ಬಗ್ಗೆ ಹುಡುಕ್ತಿರ್ತಾನ. ಆಸೆಗಳಲ್ಲಿ ಕಡಿಮೆ ಆಸೆ ಪಡುವಂತ ವ್ಯಕ್ತಿ ಆಗಿರ್ತಾನ. ಆದ ಕಾರಣ ಇಲ್ಲಿ ಕೇತು ಗ್ರಹ ಇರುವುದು ಒಳ್ಳೆಯದು ಮತ್ತು ಮೋಕ್ಷಕ್ಕೆ ದಾರಿ ಮಾಡಿಕೊಡುವಂತ ಪ್ರಯತ್ನ ಕೇತು ಇಲ್ಲಿ ಮಾಡ್ತಾನ. ಆದ್ರೆ ಲಗ್ನದಲ್ಲಿ ಕೇತು ಇರೋದು ತುಂಬಾ ಒಳ್ಳೆಯ ಅದ್ಭುತವಾದ ಫಲ ನೀಡ್ತಾನೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ಕಟಕ ರಾಶಿ ಕಟಕ ಲಗ್ನದ ಬಗ್ಗೆ ತಿಳಿಸೋ ಪ್ರಯತ್ನ ಮಾಡ್ತೇನೆ. ಈ ವಿಡಿಯೋ ಯಾರಿಗೆ ಇಷ್ಟ ಆಗೈತೆ ಎಲ್ಲರೂ ವಿಡಿಯೋನ ಶೇರ್ ಮಾಡಿ, ನೋಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ವಿನಂತಪೂರ್ವಕವಾಗಿ ಕೇಳ್ಕೊಳ್ತೇನೆ. ಹಾಗೂ ಧನ್ಯವಾದ ಮತ್ತು